ಒಪೆಕ್ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಪೆಟ್ರೋಲಿಯಂ ರಫ್ತುದಾರ ರಾಷ್ಟ್ರಗಳ ಒಕ್ಕೂಟ. 1960ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರಗಳು ಇರಾನ್, ಇರಾಕ್, ಕುವೈತ್, ವೆನಿಜುವೆಲಾ ಮತ್ತು ಸೌದಿ ಅರೇಬಿಯಾ. ಒಪೆಕ್ ಈ ಜಾಗತಿಕ ಸಂಸ್ಥೆಯನ್ನು ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿತ್ತು ಎಂದರೆ, ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಪಶ್ಚಿಮದ ರಾಷ್ಟ್ರಗಳ ಪ್ರಾಬಲ್ಯಕ್ಕೆ ಕಡಿವಾಣ ಹಾಕಲು, ಕಚ್ಚಾ ತೈಲದ ಬೆಲೆಯ ಸ್ಥಿರತೆ ಕಾಪಾಡಲು, ಪೆಟ್ರೋಲಿಯಂ ನೀತಿಗಳಿಗೆ ಸಂಬಂಧಿಸಿದಂತೆ ಸಮನ್ವಯ ಸಾಧಿಸುವ ಉದ್ದೇಶದಿಂದ ಒಪೆಕ್ ಸ್ಥಾಪಿಸಲಾಗಿತ್ತು. ಒಪೆಕ್ನ ಸದಸ್ಯ ರಾಷ್ಟ್ರಗಳೆಂದರೆ ಸೌದಿ ಅರೇಬಿಯಾ, ಇರಾಕ್, ಇರಾನ್, UAE, ಕುವೈತ್, ನೈಜೀರಿಯಾ, ಲಿಬಿಯಾ, ವೆನಿಜುವೆಲಾ, ಅಲ್ಜೀರಿಯಾ, ಕಾಂಗೋ, ಗ್ಯಾಬೋನ್ ಮತ್ತು ಈಕ್ವಟೋರಿಯಲ್ ಗಿನಿ. ಒಪೆಕ್ ಮತ್ತು ಒಪೆಕ್ ಪ್ಲಸ್ ಅಂದರೆ 2016ರಲ್ಲಿ ಒಪೆಕ್ ರಾಷ್ಟ್ರಗಳೊಂದಿಗೆ ರಷ್ಯಾ ಸೇರಿದಂತೆ ಇನ್ನು 10 ರಾಷ್ಟ್ರಗಳನ್ನು ಒಳಗೊಂಡು ಒಪೆಕ್ ಪ್ಲಸ್ ಒಕ್ಕೂಟವನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾದರೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಯಾವುವೆಂದರೆ ರಷ್ಯಾ, ಅಜರ್ಬೈಜಾನ್, ಬಹ್ರೇನ್, ಬ್ರುನೈ, ಕಜಕಿಸ್ತಾನ್, ಮಲೇಷಿಯಾ, ಮೆಕ್ಸಿಕೋ, ಓಮನ್, ಸೌತ್ ಸುಡಾನ್, ಸುಡಾನ್ ಆ್ಯಂಡ್ ಬ್ರೆಜಿಲ್. ಒಪೆಕ್ನ ಇತ್ತೀಚಿನ ಸುದ್ದಿ ಎಂದರೆ UAE ನಿರ್ಗಮನ. ಹೌದು, ಒಪೆಕ್ ಮತ್ತು ಒಪೆಕ್ ಪ್ಲಸ್ ಕೂಟದಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊರಬರುವ ನಿರ್ಧಾರ ಮಾಡಿದೆ. ಸದ್ಯ ಒಪೆಕ್ನಲ್ಲಿ 12 ಸದಸ್ಯ ರಾಷ್ಟ್ರಗಳಿದ್ದು, UAEಯು ಇದರಿಂದ ಹೊರಬರುವ ಘೋಷಣೆ ಮಾಡಿರುವುದರಿಂದ ಮೇ 1ರ ಬಳಿಕ ಸದಸ್ಯರ ಸಂಖ್ಯೆ 11ಕ್ಕೆ ಇಳಿಯಲಿದೆ. UAE ಒಪೆಕ್ಗೆ ಸೇರ್ಪಡೆಗೊಂಡಿದ್ದು 1967ರಲ್ಲಿ. ಹಾಗೆಯೇ UAE ಒಪೆಕ್ನ 4ನೇ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರವಾಗಿದೆ.